Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಗಾಡಿ ಓಡಿಸ್ತಾ ಇದ್ದವಳು ನಾನು. ಓಡಿಸ್ತಿರ್ಬೇಕಾದ್ರೆ ಬಿರೇಕ್ ಮೇಲೆ ಕಾಲ್ ಮಡಗ್ದೆ, ಈಡಿಲಿಲ್ಲ, ಯೋನ್ ಮಾಡ್ಲಿ? ಸರ್ವಿಸ್ ಮಾಡಿಸಿದವನು ಸಿದ್ಧ ಅಲ್ವೇ? ಏಟ್ ಸರಿ ಹೇಳಿದ್ದೀನಿ, ಸರ್ವಿಸ್ ಬಿಡ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಳ್ಳ ಅಂತ. ಬರಲಿ ಅವನಿಗೈತೆ. ಸರಿಯಾಗಿ ಹೊಳ್ದೆ, ಬಿಡ್ಬೇಡ ಅವನ್ನ, ವಿಚಾರಿಸೋ. ಅವನೇನ ಸುಳ್ಳು ಹೇಳಿ ತಪ್ಸ್ಕೋಬೇಕಲ್ಲ, ನನಗೈತೆ. ಅಯ್ಯಯ್ಯ, ಅದೆಲ್ಲ ಯೋನು ಬ್ಯಾಡ ರೀ. ಅಲ್ಲ, ಮನುಷ್ಯನೇ ತ್ಯಪ್ ಮಾಡ್ತಾನಂತೆ, ಇನ್ನದು ಯಂತ್ರ ತ್ಯಪ್ ಆಗಕ್ಕಿಲ್ವೇ? ಬಿಡ್ಬೇಕಂತೆ. ನಿಂಗೆಲ್ಲ ಸಲೀಸ್ ನೋಡು. ನಿನ್ ಬದಲಾಗಿ ನಿನ್ ಮಗ ಕಂಟಿ ಇದ್ದಿದ್ರೆ ಸುಮ್ಮನೆ ಬಿಡ್ತಿದ್ದ? ಅವ್ವ, ಆಗಿದಾಯ್ತು, ಬಿಟ್ಬಿಡು. ನಿಂಗೆ ಮಾತ್ರ ಮಗನ ಮೇಲೆ ಕಾಳಜಿ ಇರ್ಬೋದು, ನಂಗೆ ಮಗಳ ಮೇಲೆ ಕಾಳಜಿ ಇರ್ಬಾರ್ದಾ? ದೇವರ ದಯೆಯಿಂದ ಇಷ್ಟಾಗೆ ಕಳೀತಲ್ಲ, ಅದಕ್ಕಾದ್ರೂ ಒಸಿ ಸಮಾಧಾನ ಮಾಡ್ಕೊಂಡು. ನಾನು ಹೊಸಿ ನನ್ನ ಮಗಳ ತವ ಮಾತಾಡಬೇಕು. ನೀವೆಲ್ಲರೂ ಅವ್ವ, ನೀನು ಅನ್ಕೊಂಡಂಗೆ ನಂಗೆ ದೊಡ್ಡದು ಏನೂ ಆಗಿಲ್ಲಗ. ಒಂದು ಸಣ್ಣ ಗಾಯ ಆಟೆಯ. ಅದ್ರಾಗೂ ಮನಸ್ಸೆ ಅಂತ ಊಟದ ಮೇಲೆ ಇಂಥ ಸಣ್ಣ ಪುಟ್ಟದೆಲ್ಲ ಆಗೋದು ಸಹಜ ಅಲ್ವೇ? ನನ್ನ ದಿಗ್ಲು ಅದೆಲ್ಲ ಬಂಗಾರ. ತಾಯಿಯಾಗಿ ನನಗೂ ಸ್ವಾರ್ಥ ಐತೆ. ಹೆಂಗೆ ದೊರೆನ ನಿನ್ನ ಜಾಗದಾಗ ಇರೋಕ್ಕೆ ಕಲ್ಪನೆ ಮಾಡ್ಕೊಳಕ್ಕಾಗಕ್ಕಿಲ್ವೋ, ಹಂಗೆ ಇದುವೆ. ಈಗಾಗಲೇ ಒಬ್ಬಳನ್ನ ಕಲ್ತ್ಕೊಂಡಿವ್ನಿ, ನಿನ್ನ ಒಡಹುಟ್ಟಿತು. ಅವಳು ನಮ್ಮನ್ನೆಲ್ಲ ಬಿಟ್ಟೋದ್ಮ್ಯಾಕೆ ಎಲ್ಲಿ ಹೋದ್ಲು, ಬದುಕಿದಳೋ ಸತ್ತಿದಳು ಒಂದೂ ಗೊತ್ತಿಲ್ಲ. ನನ್ನ ಹೊಟ್ಟೆ ಹುಟ್ಟಿದ್ವಿ ಇಬ್ರು. ಒಂದೇ ನಾಣ್ಯದ ಎರಡು ಮುಖಗಳು, ಒಂದೇ ರೂಪ, ಆದರೂ ಗುಣ ಬ್ಯಾರೆ ಬ್ಯಾರೆ. ಒಬ್ಳು ಪೂರ್ವ ಆದರೆ ಇನ್ನೊಬ್ಳು ಪಶ್ಚಿಮ. ಅವ್ವ, ಆ ಇಸಿ ಎಲ್ಲ ಈಗ ಯಾಕೆ, ಬಿಟ್ಬಿಡು. ಇಲ್ಲ ಬಂಗಾರು, ನಿಂಗೆ ಹಿಂಗೆಲ್ಲ ಆದರೆ ನಂಗೆ ಗೊತ್ತಿಲ್ಲದಲೇ ಆತಂಕ ಶುರುವಾಗ್ತದೆ. ಆಗ ಬರೋ ಯೋಚನೆ ಆಯ್ತಲ್ಲ, ಅದು ಆಗಬಾರ್ದು ಅಂತ ಒದ್ದಾಡ್ತೀವ್ನಿ. ಅವ್ವ, ನೀನು ಈಟೆಲ್ಲ ತಲೆ ಕೆಡ್ಸ್ಕೊಳ್ಳಂಗೆ ಏನೂ ಆಗಕ್ಕಿಲ್ಲ. ಓದವಳು ಈಟ್ ವರ್ಷ ಆದರೂ ಬಂದಿಲ್ಲ. ಓದವಳು ಹೋಗ್ತಾ ಒಂದು ಮಾತು ಹೇಳು, ಎಪ್ತಿ ಆಯ್ತಾ? ನಾನು ತಿರುಗಿ ವಾಪಸ್ ಬಂದರೆ ನಿಮ್ನ ಯಾರು ಬಿಡೋಕ್ಕಿಲ್ಲ ಅಂತ. ಈಗಲೂ ಆ ಮಾತು ಸಾನೆ ಕೊರಿತೈತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.